ಇವತ್ತು ಉಳ್ಳಾಗಡ್ಡಿ ಸೊಟ್ಟಿ ಇರ್ತದಲ್ಲ, ಇದಕ್ಕೆ ನಮ್ಮ ಕಡೆ ಉಳ್ಳಾಗಡ್ಡಿ ಸೊಟ್ಟಿ ಅಂತಾರೆ. ಯಾರ್ಯಾರು ಏನೇನು ಅಂತಾರೋ ನನಗೆ ಗೊತ್ತಿಲ್ಲ. ಈ ರೀತಿ ಉಳ್ಳಾಗಡ್ಡಿ ಸೊಟ್ಟಿ ಇರ್ತದಲ್ಲ, ಇದ್ರ ಖಾರ ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಸ್ವಚ್ಛ ಮಾಡ್ಕೊಂಡಿನಿ. ಎಲ್ಲ ಸ್ವಚ್ಛ ಮಾಡಿಕೊಂಡು ಕಟ್ ಮಾಡಿ ತೊಳ್ಕೊಂಡು ಇಟ್ಟಿದ್ದೀನಿ ನಾನಿಲ್ಲಿ. ಅದಕ್ಕೆ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೀನಿ ನೋಡಿ. ಆಮೇಲೆ 2 ಟೀ ಸ್ಪೂನ್ ಅಷ್ಟು ನೋಡ್ಕೊಂಡು ಹಾಕಿ ಹುಣಸೆ ಹುಳಿ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಲ್ಲ ಹಾಕಬೇಕು. ಸ್ವಲ್ಪ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ರುಚಿ ಆಗಿಬಿಡುತ್ತೆ. ಸ್ವಲ್ಪ ಬೆಲ್ಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಇದು ಶೇಂಗಾ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರೋದು. ಯಾವ ರೀತಿ ಇದನ್ನು ಮಿಕ್ಸರ್ನಲ್ಲಿ ಮಾಡ್ಬೋದು. ನಾವು ಹಿಂದಕ್ಕೆಲ್ಲ ಇದನ್ನು ಒಳ್ಳೆಲ್ಲಿ ಕುಟ್ತಿದ್ರು, ಇವಾಗ ಮಿಕ್ಸರ್ನಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಮೊದಲಿಗೆ ಜೀರಿಗೆ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಆಮೇಲೆ ಇದು ಶೇಂಗಾ ಪುಡಿ ಇರ್ತದಲ್ಲ, ಶೇಂಗದ ಪುಡಿ, ಇಷ್ಟನ್ನು ಇದರಲ್ಲಿ ಹಾಕ್ಕೊಂಡು ಮೊದಲಿಗೆ ಮಿಕ್ಸಿ ಮಾಡ್ಕೋಬೇಕು. ಒಂದು ಸ್ವಲ್ಪ ನಾನು ತೋರಿಸ್ತೀನಿ ಯಾವ ರೀತಿ ಮಾಡ್ಕೋಬೇಕಂತ ನೋಡಿ. ಮೊದಲಿಗೆ ಈ ರೀತಿ ಮಾಡ್ಕೋಬೇಕು. ಇದನ್ನು ಮೊದಲಿಗೆ ಇದನ್ನೆಲ್ಲ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಹುಣಸೆ ಹುಳಿ ಇಟ್ಟಿರ್ತೀವಲ್ಲ, ಹುಣಸೆ ಹುಳಿ ಹಣ್ಣು ಹಾಕ್ಬೇಕು ಇದರಲ್ಲಿ. ಹಾಕಾದ್ಮೇಲೆ ಈ ಸೊಟ್ಟಿ ಹಾಕ್ಕೋಬೇಕು ಇದರಲ್ಲಿ ಈ ರೀತಿ. ಈ ರೀತಿ ಹಾಕೊಂಡಾದ್ಮೇಲೆ ಸ್ವಲ್ಪನೇ ತಿರುಗಿಸ್ಕೋಬೇಕು. ಒಂದು ಸುತ್ತು ತಿರುಗಿಸ್ಕೊಬೇಕು. ಆಮೇಲೆ ತೆರ್ಕೊಂಡು ನೋಡ್ಕೋಬೇಕು. ಭಾಳ ಜಾಸ್ತಿ ನೀವು ಹಾಗೆ ತಿರುಗಿಸ್ಬಿಟ್ರೆ ಪೇಸ್ಟ್ ಆಗಿಬಿಡ್ತದೆ ಇದು. ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಒಂದು ಸುತ್ತು ತಿರುಗಿಸ್ಕೊಂಡು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಒಂದೇ 2 ಸುತ್ತು ತಿರುಗಿಸ್ಕೊಂಡಿನಿ. ಈ ರೀತಿ ಆಗ್ಯದ. ಇನ್ನು 1-2 ಸುತ್ತು ಅಷ್ಟೇ ತಿರುಗಿಸ್ಕೋಬೇಕು. ಜಾಸ್ತಿ ತಿರುಗಿಸ್ಕೊಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಪೇಸ್ಟ್ ಆಗಿಬಿಡ್ತದೆ. ನೀರು ಬಿಡ್ತದಲ್ಲ ಇದು ಸೊಟ್ಟಿ, ಭಾಳ ಜಲ್ದಿ ನೀರು ಬಿಡ್ತದೆ. ಅದಕ್ಕೆ ಜಾಸ್ತಿ ತಿರುಗಿಸ್ಕೊಲಿಕ್ಕೆ ಹೋಗಬೇಡಿ. ನಾನು ಇನ್ನೂ 1-2 ಸುತ್ತು ತಿರುಗಿಸಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ನೋಡಿ. ಈ ರೀತಿ ತಿರುಗಿಸ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೋಬೇಕು. ರೆಡಿಯಾಗಿದೆ ಇದು. ಈ ರೀತಿ ಮಾಡ್ಕೋಬೇಕು ಚೆನ್ನಾಗಿ ನೋಡಿ. ಈ ರೀತಿ ಮಿಕ್ಸರ್ನಲ್ಲಿ ನಾನು ಉಳ್ಳಾಗಡ್ಡಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬೇಸಿಗೆ ಕಾಲಕ್ಕೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು, ತಂಪು ಸಹ ಇದು. ಈ ರೀತಿ ಮನೇಲಿ ಒಂದು ಸರಿ ಮಾಡ್ಕೊಂಡು ನೋಡಿ. ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಉಣ್ಬೋದು. ಮಾಡ್ಕೊಂಡು ನೋಡಿ ಈ ರೀತಿ ಮನೇಲಿ ಒಂದು ಸರಿ.